ಬೆಳಗ್ಗೆ ಫಸ್ಟ್ ಕಾಲ್ ಎಷ್ಟು ಗಂಟೆಗೆ ಮಾಡ್ತೀಯಾ? ಕಾಲ್ ಅಲ್ಲ, ಮೆಸೇಜ್. ಹಾ, ಬೆಳಗ್ಗೆ 8 ಗಂಟೆಗೆ ಮೆಸೇಜ್ ಮಾಡ್ತೀಯ ಆಚೆ ಹೋಗ್ಬೇಕು ಅಂತ. ಪಾಪ ನಮ್ಮಮ್ಮ ಹಾಲ್ ತಗೋಬಾ ಅಂತ ಕೂಗಿದ್ರು ನಾನು ಎದೊಳಲ್ಲ, ಗೀಸರ್ ಆನ್ ಮಾಡುವಂತ ಬಡ್ಕೊಂಡ್ರು ನಾನು ಎದೊಳಲ್ಲ. ನಮ್ಮಪ್ಪ ನ್ಯೂಸ್ ಪೇಪರ್ ಎತ್ಕೊ ಬರೋ ಲೇಟ್ ಆದ್ರೆ ಓದಕ್ಕಾಗಲ್ಲ ಅಂತಾರೆ, ಆದ್ರೂ ನಾನು ಎದೊಳಲ್ಲ. ಲೇಟ್ ಆದ್ರೆ ಪೇಪರ್ ಓದಕ್ಕಾಗಲ್ವಾ? ಯಾಕೆ? ಯಾಕಂದ್ರೆ ಅದು ಪಕ್ಕದ ಮನೆಯವ್ರ ನ್ಯೂಸ್ ಪೇಪರ್, ಅವ್ರ ಎದೊಳ ಮುಂಚೆ ನಾವು ಓದಿರ್ಬೇಕು. ಕಂಡೋರ್ ಪೇಪರ್ನ ಕದ್ದೋದ್ರಲ್ಲ, ಅದೇನಿದ್ಯೋ. ಆ ನ್ಯೂಸ್ ಪೇಪರ್ ಓದ್ಬಿಟ್ಟೆ ನಮ್ಮ ಅಪ್ಪಂಗೆ ದಿನ ಭವಿಷ್ಯ ಏನು ಅಂತ ಹೇಳ್ಬೇಕು. ನಮ್ಮ ಅಮ್ಮಂಗೆ ಉದಯ ಟಿವಿಲಿ ಯಾವ್ಯಾವ ಪ್ರೋಗ್ರಾಮ್ ಎಷ್ಟು ಗಂಟೆಗೆ ಯಾವ್ಯಾವ ದರ ಹಾಕ್ತಾರೆ ಅಂತ ಹೇಳ್ಬೇಕು. ಅಷ್ಟೇ ಅಲ್ಲದೆ ನಮ್ಮ ಬಾಸ್ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅದ್ರಲ್ಲಿ ಅಪ್ಡೇಟ್ ತಿಳ್ಕೋಬೇಕು. ಅಷ್ಟೆಲ್ಲ ತಿಳ್ಕೊಳ್ಳೋಣ ಅಷ್ಟು ನಾವು ಮತ್ತೆ ಫೋನ್ ಮಾಡ್ತೀಯ ನೀನು. ಚಿನ್ನಿ ಮನೆ ಹತ್ರ ಬಾರೋ ಅಂತ. ಮನೆ ಹತ್ರ ಬಂದ್ರೆ ಹೊರಗಡೆ ನಾ ಕರಿತೀಯ, ಆಚ್ಕೊಂಡೊಳ್ಳೆ ಬೀದಿ ನಾಯಿ ಕಾಯಿಸ್ತೀಯ. ಮೊನ್ನೆ ನಿಮ್ಮ ಮನೆ ತಾವು ಕಾಯ್ತಿದ್ದಕ್ಕೆ ಆ ಮಫ್ತಿ ಪೊಲೀಸರ ಕೈಲಿ ಮೂತಿಗೆ ಗುದಿಸ್ಕೊಳ್ಳೋದು ಒಂದು ಬಾಕಿ ಇತ್ತು. ಅಲ್ಲಿಂದ ಮತ್ತೆ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗ್ಬಿಟ್ಟು 10 ನಿಮಿಷ ಇರು ಬಂದೆ ಅಂತ್ಯ. 2 ಗಂಟೆ ಆದ್ರೂ ಬರಲ್ಲ. ನೀನ್ ಬರ್ತೀಯಾ? ನೀನ್ ಕಳ್ಸೋ QR ಕೋಡ್ ಮಾತ್ರ ಬರುತ್ತೆ. ಚಿನ್ನಿ 200 ರೂಪಾಯಿ ಇದ್ರೆ ಫೋನ್ ಪೇ ಮಾಡು ಅಂತ ಅಂತ್ಯ. ಆಗ್ತೇ ಹೋದ್ರೆ ನೀನು ಒಬ್ಬ ಲವರ ಅಂತ್ಯ. ನನ್ಗಂತೂ ನೀನ್ ಲವರ, ಬಾಡಿ ಗಾರ್ಡ, ವಾಚ್ಮ್ಯಾನ್ ಅಂತ ಒಂದು ಅರ್ಥ ಆಗ್ತಿಲ್ಲ ನನಗೆ. ನನ್ನನ್ನ ಲವ್ ಮಾಡಿದ್ಮೇಲೆ ಅಂತದೇನಾಗಿದೆ? ನನ್ನ ಪ್ರೈವಸಿ ಹೋಯ್ತು. ದಿನದಲ್ಲಿ 24 ಗಂಟೆ ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನೀನ್ ಪರ್ಮಿಷನ್ ತಗೋಬೇಕು. ನಿನಗೆ ಕೊಡೋ ಟೈಮ್ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ರೆ ನಾನು ಎಲ್ಲೋ ಇರ್ತಿದ್ದೆ. ಬ್ಯಾಂಕ್ ಬ್ಯಾಲೆನ್ಸ್ 0 ಆಯ್ತು. ಪರ್ಸಲ್ ಜಿಲ್ಲೆ ಒಳಗೊಳಗ ಮೊಟ್ಟೆ ಇಡಂಗ್ ಆಗೋಯ್ತು. ಇನ್ನೂ ಸುತ್ತಾಡ್ಸಕ್ ರಜಾ ಆಗ್ತಿದ್ದೆ. ಕೆಲ್ಸದಿಂದನೇ ಬಾಸ್ ವಜಾ ಮಾಡ್ಬಿಟ್ಟ. ಅದಕ್ಕೇನೀಗ? ನನಗೆ ಸ್ವತಂತ್ರ ಬೇಕು. ಆಗಸ್ಟ್ 15 ಇನ್ನು 2 ಮಂತ್ಸ್ ಇದೆ. ಇಂಥವ್ರೆಲ್ಲ ಬಂದಾರ ಕಳ್ಸ್ಕೊಂಡ್ಬಿಟ್ರು ನನ್ನ ಜೀವನದಲ್ಲಿ. ಏನು? ಅಮ್ಮ ತಾಯಿ, ನನಗೆ ನಿನ್ ಜೊತೆ ಮಾತಾಡ್ತಿದ್ರೆ ಹುಚ್ಚಿಡಿತಾ ಇದೆ. ಓ, ನನ್ ಜೊತೆ ಮಾತಾಡ್ತಿದ್ರೆ ಹುಚ್ಚಿಡಿತಿದ್ಯಾ?